ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಛಲವಾದಿ ಸಮಾಜದ ಚಿಂತನ ಮಂಥನ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅತನಿ, ಚಿಕ್ಕೋಡಿ, ರಾಯಬಾಗ್, ಲಿಪ್ಪಾಣಿ, ಹುಕ್ಕೇರಿ, ಕಾಗವಾಡ ಈ ಭಾಗದ ಎಲ್ಲ ಛಲವಾದಿ ನಾಯಕರುಗಳು ಭಾಗವಹಿಸಿದರು. ಸಭೆಯ ಉದ್ದೇಶವೇನೆಂದರೆ ಛಲವಾದಿ ಸಮಾಜದ ಜನರಿಗಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾವ ರೀತಿ ಅರಿವು ಮೂಡಿಸಬೇಕು, ನಮ್ಮ ಸಮಾಜವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಸಮಾಜವನ್ನು ಉದ್ದೇಶಿಸಿ ಮಾತನಾಡಲು ಗುಲ್ಬರ್ಗಾದಾಗ ಒಗ್ಗನ್ ಸರ್ ಆಗಿರ್ಬೋದು, ನಾಡ್ಕರನ್ ಸರ್ ಆಗಿರ್ಬೋದು ಹಾಗೂ ಭಾಷಣದ ಮುಖಾಂತರ ವಿಚಾರ ಮಂಡನೆಯನ್ನು ಮಾಡಿದರು. ಈ ಕಾರ್ಯಕ್ರಮ ಮುಗಿದ ನಂತರ ವಿವಿಧ ತಾಲೂಕುಗಳಿಂದ ಆಗಮಿಸಿದಂಥ ತಾಲೂಕಾ ನಾಯಕರುಗಳಾಗಿರ್ಬೋದು, ಜಿಲ್ಲೆಯ ನಾಯಕರುಗಳು ಸಂಘಟನೆಯನ್ನು ಯಾವ ರೀತಿ ಕಟ್ಟಬೇಕು, ಛಲವಾದಿ ಜನಾಂಗಕ್ಕೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಯಾವ ರೀತಿ ಕೊಡಿಸಬೇಕು ಹಾಗೂ ರಾಜಕೀಯವಾಗಿ ಪ್ರಾತಿನಿಧ್ಯವನ್ನು ಪಡೆಯಲು ಯಾವ ರೀತಿ ನಾವು ಒಗ್ಗಟ್ಟಾಗಬೇಕು, ಸಮಾಜವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಎಂಬ ವಿಷಯದ ಕುರಿತು ಎಲ್ಲ ಹಿರಿಯರು ಮಾತನಾಡಿದರು. ಕೊನೆಗೆ ಎಲ್ಲರೂ ಕೂಡಿ ಅಭಿಪ್ರಾಯಕ್ಕೆ ಬಂದದ್ದು ಜಿಲ್ಲೆಯಲ್ಲಿ ಛಲವಾದಿ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಬೇಕು. ಕಟ್ಟುವುದರ ಜೊತೆಗೆ ತಾಲೂಕಾ ಕಮಿಟಿ ಆಗಿರ್ಬೋದು, ಗ್ರಾಮ ಕಮಿಟಿ ಆಗಿರ್ಬೋದು, ಈ ರೀತಿ ಕಮಿಟಿಯನ್ನು ರಚಿಸಿ ಪ್ರತಿ ಗ್ರಾಮಕ್ಕೆ ಹೋದರೂ ಸಹಿತ ನಮ್ಮ ಛಲವಾದಿ ಸಮಾಜದ 10 ಜನ ಹುಡುಗರು ಅಲ್ಲಿ ನಮಗೆ ಸಿಗಬೇಕು. ಆ ಹುಡುಗರ ಮುಖಾಂತರ ಸಮಾಜದ ಮೇಲಾಗುತ್ತಿರುವ ಅನ್ಯಾಯ ಆಗಿರಬಹುದು, ಸರ್ಕಾರದ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ ಇವತ್ತು ನಾಯಕರ ಸಭೆಗಳನ್ನು ಕರೆಯಲಾಗಿತ್ತು. ಇನ್ನು ಮುಂದೆ ಪ್ರತಿ ತಾಲೂಕಿಗೆ ಹಾಗೂ ಗ್ರಾಮಕ್ಕೆ ಹೋಗಿ ತಾಲೂಕಾ ಕಮಿಟಿಗಳು ಹಾಗೂ ಗ್ರಾಮ ಕಮಿಟಿಯನ್ನು ರಚಿಸುವ ನಿರ್ಣಯವನ್ನು ಎಲ್ಲ ಹಿರಿಯರು ಕೂಡಿ ತೆಗೆದುಕೊಂಡರು. ಶೈಕ್ಷಣಿಕ ಜಿಲ್ಲೆಯ ಬರ್ತಕ್ಕಂಥ ಎಲ್ಲ ನಮ್ಮ ತಾಲೂಕುಗಳಿಂದ ಛಲವಾದಿ ಮುಖಂಡರು ಬಂದು ಈ ಒಂದು ಸಭೆಗೆ ಹಾಗಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಿಸಿದರು. ಚಿಕ್ಕೋಡಿ ಒಂದು ಶೈಕ್ಷಣಿಕ ಜಿಲ್ಲೆಯಲ್ಲಿ ಈಗ ಆಗಿರ್ತಕ್ಕಂಥ ಈ ಛಲವಾದಿಯ ಸಮಾಜದ ರಾಜಕೀಯವಾಗಿ ಅಥವಾ ಶೈಕ್ಷಣಿಕ ಮತ್ತು ಈ ಆರ್ಥಿಕವಾಗಿ ನಮ್ಮಲ್ಲೇನೋ ಒಂದು ಹಿನ್ನೆಲೆ ಉಂಟಾಗ್ತಾ ಇದೆಯಲ್ಲ, ಈ ಹಿನ್ನೆಲೆಯನ್ನು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ನಾವು ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಬೇಕಾಗ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಈ ಅವಶ್ಯಕತೆ ಅನುಗುಣವಾಗಿ ನಾವು ಪ್ರತಿ ಗ್ರಾಮಗಳಲ್ಲಿ ಈ ಸಂಘಟನೆ ಒಂದು ಕ್ಯಾಂಪಸ್ಗಳನ್ನು ಓಪನ್ ಮಾಡಿ ಅಲ್ಲಿ 10 ಹುಡುಗರನ್ನ ತಯಾರು ಮಾಡಿ ನಮ್ಮ ಇಲ್ಲಿ ಈ ಒಂದು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಈ ಛಲವಾದಿ ಒಕ್ಕೂಟದಿಂದ ಆಗುತ್ತದೆಂದ ಈ ಒಂದು ಇವತ್ತು ಈ ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯನ ಪಡೆದುಕೊಂಡು ಅದನ್ನು ಒಮ್ಮತ ಅಭಿಪ್ರಾಯಕ್ಕೆ ಹಾಕಿ ನಾವು ಈ ಕೂಡಲೇ ನಾವು ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಅದನ್ನು 10 ಜನರಿಗೆ ನಾವು ಅಲ್ಲಿ ಅವಕಾಶ ಕೊಡ್ತೀವಿ. 10 ಜನರನ್ನು ಅಲ್ಲಿ ಕಮಿಟಿ ಮಾಡ್ತೀವಿ. 10 ಜನರನ್ನು ತೊಗೊಂಡು ನಾವು ತಾಲೂಕಾಗಿ ತರ್ತೀವಿ. ತಾಲೂಕದಿಂದ ಜಿಲ್ಲೆಯೊಳಗೆ ನಮ್ಮ MP ಕ್ಷೇತ್ರಕ್ಕೆ ತರ್ತೀವಿ. MP ಕ್ಷೇತ್ರದಿಂದ ಒಂದು ಜಿಲ್ಲೆಗೆ ನಾವು ತೊಗೊಂಡ್ಬರ್ತೀವಿ. ಈ ರೀತಿ ಒಂದು ಬಲಾಢ್ಯ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ಒಂದು ರೂಪರೇಷೆಗಳನ್ನು ಹಾಕ್ಕೊಂಡು ಕೂಡಲೇ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಏನು ಹೆಸರು? ಅದು ಛಲವಾದಿ, ಅದು ಬೆಳಗಾವಿ ಜಿಲ್ಲಾ ಛಲವಾದಿ ಒಕ್ಕೂಟ. ಥ್ಯಾಂಕ್ ಯು. ಎಲ್ಲರೂ ಬೆಳಗಿಂದ ಸಾಧಕ ವಿಚಾರ ಮಾಡಿ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಛಲವಾದಿ ಸಮಾಜದ ಒಂದು ಡೆವಲಪ್ಮೆಂಟ್ ಆಗಬೇಕು ಈ ದೃಷ್ಟಿಕೋನ ಇಟ್ಕೊಂಡು ಇದನ್ನು ನಾವು ಪ್ರಾರಂಭ ಮಾಡಿದೆ. ಶೀಘ್ರವಾಗಿ ಎಲ್ಲ ಅದು 3 ಪಾರ್ಲಿಮೆಂಟ್ ಕ್ಷೇತ್ರ ಬರ್ತಾ ಇದಕ್ಕೆ ಕಾರವಾರ, ಬೆಳಗಾವಿ ಮತ್ತು ಚಿಕ್ಕೋಡಿ 3 ಕ್ಷೇತ್ರ ಖಾನಾಪುರದಿಂದ ಹಿಡ್ಕೊಂಡು ಅತನಿವರೆಗೆ, ಆಮೇಲೆ ರಾಮದುರ್ಗ, ಸವದತ್ತಿವರೆಗೆ ಸಂಘಟನೆ ಮಾಡಿ ಇದೊಂದು ಸ್ಟ್ರಾಂಗ್ ಸಂಘಟನೆ ಆಗಿ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಉದ್ದೇಶದಿಂದ ಮಾಡಿದರೆ. ಇದರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ಒಂದು ವರ್ಷದಲ್ಲಿ ಕೊಡುವಂತ ಹೇಳ್ತೀವಿ.